ಆ ಜಾಗ ತೋರಿಸ್ತೀನಿ ನೋಡಿ. ಅಲ್ಲಿ ಏನು ಕಾಣಿಸ್ತಾ ಇದೆ, ಒಂದು ಚಿಕ್ಕದು ಮಂಟಪದ ಥರ ಮಾಡಿದಾರಲ್ಲ ಅದೇ ಸ್ಥಳದಲ್ಲಿ. ಯಾಕಂತಂದರೆ ಪ್ರಿನ್ಸ್ ಸಿದ್ಧಾರ್ಥ್ ಅವ್ರಿಗೆ ಎನ್ಲೈನ್ಮೆಂಟ್ ಆಗಿದ್ದು ಈ ಸ್ಥಳದಲ್ಲಿ ಅಂತ. ವೀಕ್ಷಕರೇ, ಇದೊಂದು ಪ್ಲೇಸ್ ನೋಡಿ. ಇದು ಎಷ್ಟು ಬುದ್ಧಂದು ಏನೇನೋ ಐಟಮ್ಸ್ಗಳಿಟ್ಟಿದ್ದಾರೆ, ಎಷ್ಟು ಚೆನ್ನಾಗಿರೋದು. ಈ ಸ್ಥಳದಲ್ಲಿ ನೋಡಿ, ಜೈಂಟ್ ಬುದ್ಧ 80 ಫೀಟ್ ಇರೋವಂಥ ಒಂದು ದೊಡ್ಡ ಬುದ್ಧ ಇದೆ. ಜೈಂಟ್ ಬುದ್ಧ ಅಂತ ಕರೀತಾರೆ. ಆ ಬುದ್ಧನ ನೋಡೋಕೆ ರೈಟ್ ಸೈಡ್ ಇಲ್ಲಿ ಒಳಗೆ ಹೋಗ್ಬೇಕು. ರೆಡಿಯಾಗಿ ಬೌದ್ಧ ಗಯಾ ಟೆಂಪಲ್ ಹೊರಡ್ತಾ ಇದ್ದೀವಿ. ಈ ರೂಮ್ 2 ಅವರ್ಸ್ ಕೊಟ್ಟಿದ್ರು ಅಷ್ಟೇ ರೆಡಿ ಆಗೋದಕ್ಕೆ ಅಂತ. ತಾತ ತುಂಬ ಫಾಸ್ಟು. ನಾವು ರೆಡಿಯಾಗಿ ಬರೋಷ್ಟು ರೆಡಿಯಾಗಿ ಕೂತಿದ್ದಾರೆ. ಯೋಗೇಶ್ ಅಲ್ಲಿ ಕೂತಿದ್ದಾರೆ. ಬಿಸಿನೀರು ಸ್ವಲ್ಪ ತಣ್ಣಗಾಗೋಯ್ತು ನಮಗೆ. ಇಸ್ಕೊಂಡು ಅದೊಂದು ಸ್ವಲ್ಪ ಟೈಮ್ ತಗೋತು ನೋಡಿ. ಯಾರಾದರೂ ವಯಸ್ಸಾಯ್ತು ನಾವು ಬಂದರೆ ಆಗುತ್ತಾ ಅಂದರೆ ನೋಡಿ, 82 ಇಯರ್ಸ್ ಅವರು. ಇವಾಗ ನಾವು ಬೌದ್ಧ ಗಯಾ ಟೆಂಪಲ್ಗೆ ಹೊರಟಿದ್ದೀವಿ ಆಟೋ ಮಾಡಿಕೊಂಡು. ಬೆಳಗಿನ ಜಾವ ಯಾವ ರೀತಿ ಇದೆ ಬಿಹಾರಲ್ಲಿ, ಫಸ್ಟ್ ಟೈಮ್ ಬಿಹಾರಲ್ಲಿ ಓಡಾಡ್ತಿರೋದು. ಎಂಥ ಜಾಗ ಕರ್ಕೊಂಬಂದಿದ್ದಾರೆ ನೋಡಿ. ಇದನ್ನು ಇವರು ಇಲ್ಲಿರೋರು ಮೆಗಾ ಬುದ್ಧ ಅಥವಾ ವೈಡ್ ಬುದ್ಧ ಅಂತ ಕರೀತಾರಂತೆ. ಬ್ಯೂಟಿಫುಲ್ ಆಗಿದೆ ಜಾಗ ಮಾತ್ರ. ವೀಕ್ಷಕರೇ, ನೀವೇನು ನೋಡ್ತಿದ್ದೀರಾ, ಕಿಂಗ್ ಅಶೋಕ, ರಾಜ ಅಶೋಕ ಇದು. ಇದೇ ರಾಜ ಅಶೋಕ ನಾವೀಗ ಹೋಗ್ತಿರೋಂಥ ದೊಡ್ಡದು ಒಂದು ಟೆಂಪಲ್ ಕಟ್ಸಿರೋವಂಥದ್ದು 2 ಹಾಗೂ 3ನೇ ಶತಮಾನದಲ್ಲಿ. ನೋಡಿ, ಅವ್ರದ್ದೊಂದು ಸ್ಮಾರಕನ, ಸ್ಟ್ಯಾಚ್ಯೂನ ಇಲ್ಲಿ ಏನು ವೈಡ್ ಬುದ್ಧ ಅಂತ ಹೇಳಿದ್ರು ಇಲ್ಲಿರೋರು, ಆ ದೇವಸ್ಥಾನದ ಎದುರುಗಡೆ ಕಟ್ಸಿದ್ದಾರೆ. ಇದ್ರ ಎದುರುಗಡೆ ಕಟ್ಸಿದ್ದಾರೆ. ವೀಕ್ಷಕರೇ, ಇದೊಂದು ಪ್ಲೇಸ್ ನೋಡಿ. ಇದು ಎಷ್ಟು ಬುದ್ಧಂದು ಏನೇನೋ ಐಟಮ್ಸ್ಗಳಿಟ್ಟಿದ್ದಾರೆ, ಎಷ್ಟು ಚೆನ್ನಾಗಿರೋದು. ಈ ಸ್ಥಳದಲ್ಲಿ ನೋಡಿ, ಜೈಂಟ್ ಬುದ್ಧ 80 ಫೀಟ್ ಇರೋವಂಥ ಒಂದು ದೊಡ್ಡ ಬುದ್ಧ ಇದೆ. ಜೈಂಟ್ ಬುದ್ಧ ಅಂತ ಕರೀತಾರೆ. ಆ ಬುದ್ಧನ ನೋಡೋಕೆ ರೈಟ್ ಸೈಡ್ ಇಲ್ಲಿ ಒಳಗೆ ಹೋಗ್ಬೇಕು. ವಾವ್, ಹತ್ರ ಹೋಗಿ ತೋರಿಸ್ತೀನಿ. ಕಾಣಿಸ್ತಾ ಇದೆಯಾ ಬುದ್ಧ, ಜಾಯಿಂಟ್ ಬುದ್ಧ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಇಂಥ ಜಾಗಗಳಿಗೆಲ್ಲ ನಾನು ಬರ್ತಾ ಇರೋದು. ಭಾರತ್ ಗೌರವ ಮೂಲಕ ಬರ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ವರ್ತ್ 15,000 ರೂಪಾಯಿಗೆ ಇಂಥ ಜಾಗಗಳಲ್ಲಿ ಬಿಹಾರಲ್ಲಿ. ಬೋಧ್ ಗಯಾ, ಐ ಲವ್ ಬೋಧ್ ಗಯಾ ಅಂತ ದೊಡ್ಡದೊಂದು ಅಲ್ಲಿ ಬ್ಯಾನರೇ ಹಾಕಿದ್ರು. ಬುದ್ಧಿಸಮ್ಗೆ ತುಂಬ ಒಂದು ಹೆಸರುವಾಸಿ ಫೇಮಸ್ ಆದಂಥ ಸ್ಥಳ ಅಂತಲೇ ಹೇಳ್ಬೋದು. ನೋಡಿ ಹೇಗಿದೆ, 80 ಫೀಟ್ ಬುದ್ಧ. ಹತ್ರ ಹೋಗಿ ನೋಡೋಣ ಇರಿ. ನೀವು ಏನು ಇಷ್ಟು ಜನ ಹ್ಯಾಟ್ ಹಾಕೊಂಡಿರೋರು ನೋಡ್ತಿದ್ದೀರ, ವೈಟ್ ಕಲರ್ ಟೋಪಿ. ಇವರೆಲ್ಲ ಭಾರತ್ ಗೌರವ್ ಟ್ರೈನ್ ಮೂಲಕ ಬಂದಿರೋರು. ಒಬ್ಬೊಬ್ಬರೇ ಬರಬೇಕಂದ್ರೆ ಎಷ್ಟು ಕಷ್ಟ ಆಗಲ್ಲ ಹೇಳಿ. ಟ್ರೈನ್ಗಳನ್ನು ಬುಕ್ ಮಾಡಿಕೊಂಡು, ಹೋಟೆಲ್ಗಳು ಬುಕ್ ಮಾಡಿಕೊಂಡು ತುಂಬಾ ತೊಂದರೆ ಆಗುತ್ತೆ. ಎಷ್ಟು ಚೆನ್ನಾಗಿದೆ. ಚಪ್ಪಲ್ ಹಾಕೊಂಡು ಹೋಗೋಗಿಲ್ವಂತ ಹೇಳ್ತಾ ಇದ್ದಾರೆ. ಒಂದು ಚಪ್ಪಲಿ ಬಿಡೋದ್ರಲ್ಲಿ ಎಷ್ಟು ಶಿಸ್ತು ನೋಡಿ. ಹೆಂಗಂದ್ರೆ ಹಂಗೆ ಬಿಡೋಂಗಿಲ್ಲ, ಕ್ಲೀನಾಗಿ ಜೋಡಿಸ್ಬೇಕು. ಬರಾಬರ್ अच्छे से रखना है ना, डिसिप्लिन है बहुत. ವೀಕ್ಷಕರೇ, ನಮ್ಮನ್ನ ಈಗ ಜಯಶ್ರೀ ಮಹಾಬೋಧಿ ವಿಹಾರ ಅನ್ನೋ ಜಾಗಕ್ಕೆ ಕರ್ಕೊಂಡ್ಬಂದಿದ್ದಾರೆ. ತುಂಬ ಚೆನ್ನಾಗಿದೆ ಇದೊಂದು ಜಾಗ. ಒಳಗೆ ಏನಿದೆ ನೋಡೋಣ. ಜಯಶ್ರೀ ಮಹಾಬೋಧಿ ವಿಹಾರ.
ವೀಕ್ಷಕರೇ, ಇವಾಗ ನಾವು ಹೋಗ್ತಿರೋಂಥ ಜಾಗ ಬಂದು ಮಹಾಬೋಧಿ ಮಹಾವಿಹಾರ ಟೆಂಪಲ್ ಅಂತ. ಈ ಜಾಗದಲ್ಲಿ ಬುದ್ಧನಿಗೆ ಎನ್ಲೈನ್ಮೆಂಟ್ ಆಗಿದ್ದು ಅಂತಾರೆ. ತುಂಬ ಸ್ಟ್ರಿಕ್ಟು ಇಲ್ಲಿ ನೋಡಿ. ಇಲ್ಲಿ ಫೋನ್ಸು ಏನನ್ನು ತೊಗೊಂಡೋಗಾಗಿಲ್ಲ. ಇಲ್ಲಿ ಲಾಕರ್ ಇದೆ, ಪ್ರತಿಯೊಂದು ಲಾಕರಲ್ಲಿ ಇಡಬೇಕು. ಎಲೆಕ್ಟ್ರಾನಿಕ್ ಐಟಮ್ಸು, ಸ್ಮಾರ್ಟ್ ವಾಚು ಏನು ತೊಗೊಂಡೋಗಂಗಿಲ್ಲ. ವೆಲ್ಕಮ್ ಟು ಮಹಾಬೋಧಿ ಮಹಾವಿಹಾರ ಟೆಂಪಲ್, ವರ್ಲ್ಡ್ ಹೆರಿಟೇಜ್ ಸೈಟ್. ಚೆಕಿಂಗ್ ಮೂಲಕ ಈ ರೀತಿ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಇಷ್ಟೊಂದು ಜನ ಬರ್ತಾನೆ ಇದ್ದಾರೆ. ಮಹಾಬೋಧಿ ಮಹಾವೀರ ಟೆಂಪಲ್ ಎಷ್ಟು ಚೆನ್ನಾಗಿದೆ. ಸೂಟ್ ಕೇಸು, ಫೋನ್ಸು ಏನು ಅಲೋಡ್ ಇಲ್ಲ. ಮೇಂಟೈನ್ ಸೈಲೆನ್ಸ್, ಮೇಂಟೈನ್ ಲೈನ್. ಎಂಟ್ರೆನ್ಸಲ್ಲಿ ನೋಡಿ ಸಪ್ರೇಟ್ ಇರುತ್ತೆ. ಫೀಮೇಲ್, ಆಮೇಲೆ ನನ್ಸ್ ಈ ಕಡೆ ಹೋಗ್ತಾರೆ, ಫೀಮೇಲ್ ಆಮೇಲೆ ಮೇಲ್, ಆಮೇಲೆ ಮಾಂಗ್ಸ್ ಈ ಕಡೆ ಹೋಗ್ತಾರೆ. ಬಿಹಾರದ್ದು ನೋಡಿ ಮ್ಯಾಪ್ ಕೂಡ ಹಾಕಿದ್ದಾರೆ. ಟಾಯ್ಲೆಟು, ಮುಚ್ಲಿಂಡಾ ಸರೋವರ ಅಂತೆ, ಬಟರ್ ಲ್ಯಾಂಪ್ ಇರೋವಂಥ ಜಾಗ, ಹಾಗೂ ಮೆಡಿಟೇಷನ್ ಪಾರ್ಕ್ ಇದೆ. ಎಕ್ಸಿಟ್ ಈ ಕಡೆ ಎಕ್ಸಿಟ್ ಇದೆ. ಕೂತ್ಕೊಂಡು ಎಲ್ಲ ಮೆಡಿಟೇಷನ್ ಮಾಡ್ತಾ ಇರ್ತಾರೆ. ಮುಚಿಲಿಂದಾ ಸರೋವರ ಅಂತ ಮುಂದೆ ಇರೋದು. ನೋಡೋಣ ಸರೋವರ ಯಾವ ರೀತಿ ಇದೆ ಅಂತ. ವೆದರ್ ತುಂಬ ತಣ್ಣಗಿದೆ, ಒಳ್ಳೆ ಏರ್ ಕಂಡೀಷನ್ ಥರ. ಒಬ್ವಿಯಸ್ಲಿ ಚಳಿಗಾಲ ಅಲ್ವಾ, ನಾರ್ತ್ ಇಂಡಿಯಲ್ಲಿ. ಅದೇ ಸಮ್ಮರಲ್ಲಿ ಬಂದರೆ ಓಡಾಬಿಡೋಣ ಇಲ್ಲಿಂದ ಅಂತ ಅನಿಸುತ್ತೆ ಅಲ್ವಾ ಮೇಡಮ್? ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ನಮ್ಮ ಭಾರತ್ ಗೌರವ್ ಅವರೇ. ಹಾಂ, ಒಳ್ಳೆ ಸೀಸನ್ನು ಬರೋದಕ್ಕೆ. ಉತ್ತರ ಭಾರತಕ್ಕೆ ಬರೋಂಥ ಬೆಸ್ಟ್ ಸೀಸನ್ನು ಡಿಸೆಂಬರ್, ಜನವರಿ, ಫೆಬ್ರವರಿ. ಅದಾದಮೇಲೆ ನಮ್ಗಳಿಗೆ ಬರೋಕ್ಕಾಗಲ್ಲ, ಶೆಕೆ ತಡೆಯೋಕ್ಕಾಗಲ್ಲ ಅಲ್ವರಾ? ನೋಡಿ ಅವರು ಹೇಳ್ತಾರೆ ಹ್ಞೂ ಅಂತ. ಎಲ್ಲ ನಮ್ಮ ಭಾರತ್ ಗೌರವ್ ಅವರೇ. ನಮ್ಗೆ ನಾವು CM ಚೀಫ್ ಮಿನಿಸ್ಟರ್ಗೆ ಹೇಳ್ಸಿದ್ದು. ಅದೇ ಕ್ಯಾಮ್ರಾ ತೊಗೊಂಡು ಹೋಗಪ್ಪ ಅಂತ ಒಳಗೆ ಬಿಟ್ಟರು. ಸುಮ್ಮನಾಗಂದೆ ಮೇಡಮ್. ಹಾಂ, ಬೌದ್ಧ ಸನ್ಯಾಸಿಗಳು. ಹಾಂ, ಬೌದ್ಧ ಸನ್ಯಾಸಿಗಳು. ಹಾಂ, ಕ್ಯಾಮ್ರಾ. ನೀವು ಅವ್ರು ಸರ್? ನಾವು ಬೆಂಗಳೂರಿನವರು. ನೀವು ಹುಬ್ಳಿಯವರಾ? ನೀವೆಲ್ಲ ಹತ್ಕೊಂಡಿದ್ದು ಹುಬ್ಳಿಲ್ಲ? ಈಗ ಇಳ್ಕೊಳ್ಳೋದು ಹುಬ್ಳಿ ಕಡೆ. ಭಾರತ್ ಗೌರವ್. ಹಾಂ, ನಾವು ಅದೇ B3. ನೀವು? ನಮ್ಮದು B9. ಒಟ್ಟು B11ವರೆಗೂ ಇದ್ದಾವೆ. 11 ಕೋಚ್ ಇದೆ ಯಾತ್ರಿಗಳದು. ಒಟ್ಟು 650 ಜನ ಏನೋ ಇದ್ದೀವಿ. ಸ್ಟಾಫ್ ಎಲ್ಲ ಸೇರಿ ಹತ್ತತ್ರ 770 ಜನ. ಚೆನ್ನಾಗಿ ಮಾಡಿದಾರಲ್ಲ. ಏನು ಅನ್ಸುತ್ತೆ ನಿಮಗೆ ಪ್ಯಾಕೇಜು? ಚೆನ್ನಾಗಿದೆ ಅಂತ ನೋಡಿ. ಯಾಕಂದ್ರೆ ಅವ್ರು ಅವತ್ತೇ ತೋರಿಸಿ ಅವತ್ತಾಯ್ತು, ಒಂದು ದಿವಸ ಹಾಲ್ಟ್ ಇರ್ಬೇಕು ಎಚ್.ಎಲ್. ಇಲ್ಲಿ. ಅಂದಾಗ ಎಲ್ಲ ನೋಡೋಕ್ಕಾಗ. ಹೌದು, ಕರೆಕ್ಟ್. 5 ದಿವಸ ಗಾಡಿಯಾಗ ಟ್ರೈನಾಗ ಹೋಗ್ತದೆ. ಕರೆಕ್ಟ್. ಹೌದು, ಬುದ್ಧನ ಜ್ಞಾನೋದಯ ಆದಂಥ ತಪಸ್ಸು ಕೂತ್ಕೊಂಡಾಗ ಜಾಗ. ಬುದ್ಧನಿಗೆ ಸ್ಪಿರಿಚುವಲ್ ಎನ್ಲೈನ್ಮೆಂಟ್, ಜ್ಞಾನೋದಯ ಆದಂಥ ಜಾಗ ಇದು. ಅದರೊಳಗಿದೆಯಾ ಗಿಡ? ಸಪೋರ್ಟ್ ಕೊಟ್ಟರೆ ನೋಡ್ರಿ, ಗಿಡಕ್ಕೆ ನೋಡಿ. ತಂಗಿ ಬುದ್ಧ ಕೂತ್ಕೊಂಡು ಧ್ಯಾನ ಮಾಡಿದಂಥ ಗಿಡ. ಅಲ್ಲಿ ಒಳಗ ಇಲ್ಲ, ಹೋಗಿಲ್ಲ, ಹೋಗ್ಬೇಕು. ಅಮ್ಮ, ಇದು ಒಳಗಡೆ ಅಲ್ವಾ? ಬುದ್ಧನ ಧ್ಯಾನ ಆದಂಥ ಜಾಗ ಅದು. ಹೋಗೋಣ, ತೋರಿಸ್ತೀನಿ. ವಿಡಿಯೋನ ನೋಡ್ತಾನೆ ಇರಿ. ಒಂದ್ಸಲಿ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೊರಗೆ ಬರ್ಬೋಣ. ಬುದ್ಧನಿಗೆ ಜ್ಞಾನೋದಯ ಆದಂಥ ಮರ. ಎಂಥ ಅದ್ಭುತವಾದ ದೇವಸ್ಥಾನ. ಜ್ಞಾನೋದಯ ಆದಂಥ ದೇವಸ್ಥಾನದೊಳಗೆ ಹೋಗೋಣ.
ಪ್ರೇ ಮಾಡ್ತಾ ಇದ್ದಾರೆ ನನ್ಸ್ಗಳು. ಬುದ್ಧನ ವಿಗ್ರಹ ಕಾಣ್ತಾ ಇದೆ ಅಂತ ಅನ್ಕೊಂತೀನಿ ವೀಕ್ಷಕರೇ. ನೋಡಿ ಬುದ್ಧನ ವಿಗ್ರಹ. ಆ ಜಾಗ ತೋರಿಸ್ತೀನಿ ನೋಡಿ. ಅಲ್ಲಿ ಏನು ಕಾಣಿಸ್ತಾ ಇದೆ, ಒಂದು ಚಿಕ್ಕದು ಮಂಟಪದ ಥರ ಮಾಡಿದಾರಲ್ಲ ಅದೇ ಸ್ಥಳದಲ್ಲಿ. ನೋಡಿ ಇಲ್ಲಿ ಹಾಕಿದ್ದಾರೆ ಬೋಧಿ ವೃಕ್ಷ. ಪ್ರಿನ್ಸ್ ಸಿದ್ಧಾರ್ಥ್ ಅಟೈನ್ಡ್ ಬುದ್ಧಾಹುಡ್ ಎನ್ಲೈಟ್ಮೆಂಟ್. ಅದು ಹೂವು ಇರೋದ್ರಿಂದ ನೀಟಾಗಿ ಕಾಣಿಸ್ತದೆ. ಸಿಂಪಲಾಗಿ ಹೇಳ್ಬೇಕಂತಂದರೆ ಪ್ರಿನ್ಸ್ ಸಿದ್ಧಾರ್ಥ್ ಅವ್ರಿಗೆ ಎನ್ಲೈಟ್ಮೆಂಟ್ ಆಗಿದ್ದು ಈ ಸ್ಥಳದಲ್ಲಿ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ವೀಕ್ಷಕರೇ. That is made of wood in better texture. धम्मं शरणं गच्छामि संघं शरणं गच्छामि द्वितीयंपि बुद्धं शरणं गच्छामि तृतीयंपि धम्मं शरणं गच्छामि द्वितीयंपि संघं शरणं गच्छामि तृतीयंपि बुद्धं शरणं गच्छामि तृतीयंपि धम्मं शरणं गच्छामि तृतीयंपि संघं शरणं गच्छामि Dewa
ನಮಸ್ತೆ. हाँ जी ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ನೆಕ್ಸ್ಟು ವಿಷ್ಣುಪಾದ ಟೆಂಪಲ್ನಲ್ಲಿ ಸಿಗೋಣ. ಧನ್ಯವಾದಗಳು. ಬುದ್ಧಾಂ ಶರಣಂ ಗಚ್ಚಾಮಿ.